ನಮಸ್ತೆ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಮನೆಯಲ್ಲೇ ಇರಬೇಕು, ಸುರಕ್ಷಿತವಾಗಿರಬೇಕು. ಮಕ್ಕಳೇ, ಇವತ್ತು ನಾವು ನಲಿಕಲಿ ಪರಿಸರ ಅಧ್ಯಯನ 3ನೇ ತರಗತಿ ಮೈಲುಗಲ್ಲು ಸಂಖ್ಯೆ 6 ಆಹಾರದಲ್ಲಿ ವೈವಿಧ್ಯತೆ ಅನ್ನುವ ಕಲಿಕಾಂಶಕ್ಕೆ ಸಂಬಂಧಿಸಿದಂತೆ ಮೆಟ್ಟಿಲು ಸಂಖ್ಯೆ 45ರಿಂದ 51ರವರೆಗೆ ಏನೆಲ್ಲ ಚಟುವಟಿಕೆಗಳಿದಾವೆ ಅನ್ನೋದನ್ನ ನೋಡೋಣ ಮಕ್ಕಳೇ. ಭಾಗ 4ರಲ್ಲಿ ನಾವು ಆಹಾರ ತಯಾರಿಕೆಯಲ್ಲಿ ಇಂಧನಗಳು ಈ ವಿಷಯವನ್ನು ಕುರಿತಂತೆ ಒಂದಿಷ್ಟು ವಿಷಯವನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಮಕ್ಕಳೇ, ಇಲ್ಲಿ ರಾಧಾಳ ಒಂದು ಸಮಸ್ಯೆಯನ್ನು ನಾವೆಲ್ಲರೂ ಕೂಡ ಮನಗೊಂಡು ಸಾಧ್ಯವಾದರೆ ಅದನ್ನು ಪರಿಹರಿಸೋಣ. ಮಕ್ಕಳೇ ನೋಡಿ, ರಾಧಾಳ ತಾಯಿ ಅನಿಲದ ಸಿಲಿಂಡರ್ ಮುಗಿದಿದ್ದರಿಂದ ತುಂಬ ಬೇಸರದಿಂದ ಇದ್ರು. ಅವಳ ಮಗಳಿಗೆ ಅಡುಗೆ ಮಾಡಿ ಊಟ ಬಡಿಸಿ ಶಾಲೆಗೆ ಕಳುಹಿಸಲು ಸಾಧ್ಯವಾಗ್ತಿಲ್ಲ. ಹಾಗಾದರೆ ರಾಧಾಳು ಗ್ಯಾಸ್ ಸ್ಟವ್ ಇಲ್ಲದೆ ಅಡುಗೆ ಮಾಡೋದಕ್ಕೆ ಸಾಧ್ಯವೇ ಮಕ್ಕಳೇ? ಯೋಚನೆ ಮಾಡಿ. ಸಾಧ್ಯನೋ ಇಲ್ಲೋ ಅನ್ನೋದಕ್ಕೆ ನಾವು ಅಡುಗೆ ಉರುವಲುಗಳ ಒಂದಿಷ್ಟು ವಿಧಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಮಕ್ಕಳೇ. ನಮಗೆ ತಿಳಿದಿರುವ ಹಾಗೆ ಗ್ಯಾಸ್ ಸ್ಟವ್ ಅಡುಗೆ ಮನೆಯ ಉಪಯುಕ್ತ ಪರಿಕರ. ಗ್ಯಾಸ್ ಸ್ಟವನ್ನು ಅಡುಗೆ ಮಾಡಲು ಬಳಸ್ತೇವೆ. ಹಾಗೆ ಅಡುಗೆ ಮಾಡಲು ಬಳಸ್ತಕ್ಕಂತಹ ವಿವಿಧ ಉರುವಲುಗಳನ್ನು ಕೂಡ ನಾವೀಗ ಗುರುತಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಮತ್ತು ಅವುಗಳು ಹೇಗೆ ಭಿನ್ನ ಎಂಬುದನ್ನು ಕೂಡ ನಾವು ಗಮನಿಸೋಣ ಮಕ್ಕಳೇ, ಈ ಚಿತ್ರವನ್ನು ಗಮನಿಸಿ. ಅಡುಗೆ ಮಾಡಲು ಬಳಸುವಂತಹ ಈ ಉರುವಲಿನ ಹೆಸರೇನು? ಇದು ಅಡುಗೆ ಮಾಡಲು ಬಳಸುವ ಉರುವಲು. ಇಲ್ಲಿ ಅನಿಲ. ರಬ್ಬರ್ ಟ್ಯೂಬನ್ನು ಸಿಲಿಂಡರ್ ಹಾಗೂ ಓಲೆಗೆ ಜೋಡಿಸಲಾಗಿದೆ. ಸಿಲಿಂಡರ್ನಲ್ಲಿ ಅನಿಲವನ್ನು ತುಂಬಲಾಗಿದೆ ಮಕ್ಕಳೇ ಈ ಚಿತ್ರ ನೋಡಿ. ಇಲ್ಲಿ ಯಾವ ಉರುವಲನ್ನು ನಾವು ಬಳಸ್ತಾ ಇದ್ದೀವಿ? ಇಲ್ಲಿ ಉರುವಲಾಗಿ ನಾವು ಸೌದೆಯನ್ನು ಬಳಸಲಾಗ್ತಿದೆ. ಇದು ಹಳೆಯ ಅಡುಗೆ ಮಾಡುವ ಪದ್ಧತಿ. ಮರಗಳ ಒಣಗಿರತಕ್ಕಂಥ ರೆಂಬೆ ಮತ್ತು ಕೊಂಬೆಗಳನ್ನು ಸೌದೆಯಾಗಿ ಬಳಸಲಾಗುತ್ತೆ ಮಕ್ಕಳೇ ಈ ಚಿತ್ರ ನೋಡಿ. ಇಲ್ಲಿ ಯಾವ ಉರುವಲನ್ನು ನಾವು ಬಳಸ್ತೀವಿ? ಪಂಪ್ ಸ್ಟವ್ನಲ್ಲಿ ನಾವು ಸೀಮೆ ಎಣ್ಣೆಯನ್ನು ಉರುವಲಾಗಿ ಬಳಸಲಾಗ್ತಿದೆ. ಟ್ಯಾಂಕಿನಲ್ಲಿ ಸೀಮೆ ಎಣ್ಣೆಯನ್ನು ಶೇಖರಿಸಲಾಗುತ್ತದೆ. ಪಂಪ್ ಸ್ಟವ್ ಅನ್ನು ಲೋಹಗಳಿಂದ ಮಾಡಲಾಗಿರುತ್ತದೆ ಮತ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು ತುಂಬ ಸುಲಭ. ಮಕ್ಕಳೇ, ಇಲ್ಲಿ ಯಾವ ಉರುವಲನ್ನು ಬಳಸಲಾಗ್ತಾ ಇದೆ? ಇಲ್ಲಿ ಅಡುಗೆ ಮಾಡಲು ಬಳಸುವಂಥ ಉರುವಲು ವಿದ್ಯುತ್ ಶಕ್ತಿ ಸ್ಟವ್ ಅನ್ನು ಬೇಗನೆ ಕಾಯಿಸುತ್ತೆ. ಇದು ಉರುವಲುಗಳಾದ ಅನಿಲ ಮತ್ತು ಸೀಮೆ ಎಣ್ಣೆಯ ಬಳಕೆಯನ್ನು ಸಹ ಕಡಿಮೆ ಮಾಡುತ್ತೆ ಮಕ್ಕಳೇ ಈ ಉರುವಲು ನೋಡಿ, ಇದು ಸೌರವಲೆ. ಇದರಲ್ಲಿ ಸೌರಶಕ್ತಿಯನ್ನು ಬಳಸ್ಕೊಳ್ಬಹುದು. ಸೂರ್ಯನ ಬೆಳಕಿಗೆ ಉಪಕರಣವನ್ನು ಇಟ್ಟರೆ ಶಾಖ ಉತ್ಪತ್ತಿಯಾಗಿ ಅಡುಗೆ ತಯಾರಾಗುತ್ತದೆ. ಇದು ಪರಿಸರ ಸ್ನೇಹಿ ಉರುವಲು ಮಕ್ಕಳೇ ಈ ಉರುವಲು ಕೂಡ ವಿಶೇಷವಾದದ್ದು. ಇದು ಜೈವಿಕ ಅನಿಲವನ್ನು ಗೋಬರ್ ಅನಿಲವೆಂದು ಸಹ ನಾವು ಕರಿತೀವಿ ಮಕ್ಕಳೇ. ಜೈವಿಕ ಅನಿಲವನ್ನು ಹಸುವಿನ ಸಗಣಿಯಿಂದ ತಯಾರಿಸಬಹುದು. ಇದೂ ಸಹ ಪರಿಸರ ಸ್ನೇಹಿ ಉರುವಲು ಮಕ್ಕಳೇ. ಪರಿಸರ ಸ್ನೇಹಿ ಪದದ ಅರ್ಥವನ್ನು ತಿಳಿದುಕೊಳ್ಳೋಣ ಮಕ್ಕಳೇ. ಇದು ಪರಿಸರಕ್ಕೆ ಯಾವುದೇ ರೀತಿಯಾದಂಥ ಹಾನಿಯನ್ನು ಉಂಟು ಮಾಡೋದಿಲ್ಲ. ಆದ್ದರಿಂದ ಇದನ್ನು ನಾವು ಪರಿಸರ ಸ್ನೇಹಿ ಅಂತ ಕರಿತೀವಿ. ಸೌರಶಕ್ತಿ ಮತ್ತು ಜೈವಿಕ ಅನಿಲಗಳು ಪರಿಸರ ಸ್ನೇಹಿ ಉರುವಲುಗಳು. ಇವು ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡೋದಿಲ್ಲ ಮಕ್ಕಳೇ. ಹಾಗಾಗಿ ಈ ಉರುವಲನ್ನು ನಾವು ಬಳಸ್ಕೊಂಡು ಪರಿಸರದ ಸಂರಕ್ಷಣೆಯನ್ನು ಮಾಡಬಹುದು. ಮಕ್ಕಳೇ, ನಾನು ನಿಮಗೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ, ಒಂದು ವಾಕ್ಯಗಳನ್ನು ಹೇಳ್ತೀನಿ. ಆ ವಾಕ್ಯಗಳು ಸರಿ ಇದ್ದರೆ ಸರಿ, ತಪ್ಪಿದ್ದರೆ ತಪ್ಪು ಅಂತ ಹೇಳಬೇಕು. ಒಂದು ನೋಡಿ, ಗ್ಯಾಸ್ ಸ್ಟವ್ ಮಾತ್ರ ಅಡುಗೆ ಮಾಡಲು ಇರುವ ಒಂದೇ ಒಂದು ಉರುವಲು. ತಪ್ಪು. ಯಾಕಂದ್ರೆ ನಮ್ಮ ಹತ್ರ ನಾವು ಸೀಮೆ ಎಣ್ಣೆಯನ್ನು ಉರುವಲಾಗಿ ಬಳಸ್ತೀವಿ, ಸೌದೆಯನ್ನು ಕೂಡ ಬಳಸ್ತೀವಲ್ವಾ ಮಿಸ್? ಹೌದು, ವೆರಿ ಗುಡ್. ನೋಡೋಣ ನಂತರ ಪ್ರಶ್ನೆಯನ್ನು ಗಮನಿಸಿ. ನಾವು ಸೌದೆಯನ್ನು ಬಳಸಿಕೊಂಡು ನೀರನ್ನು ಕಾಯಿಸಬಹುದು. ವೆರಿ ಗುಡ್. ಸೌದೆಯನ್ನು ಬಳಸ್ಕೊಂಡು ನಾವು ನೀರನ್ನು ಕಾಯಿಸ್ಕೋಬಹುದು ಮಕ್ಕಳೇ. ಇನ್ನು 3 ವಾಕ್ಯಗಳಿದ್ದಾವೆ. ಅದನ್ನು ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಂಡು ಅದು ಸರಿ ಅಥವಾ ತಪ್ಪು ಅನ್ನೋದು ಬರೆಯೋದನ್ನು ಪ್ರಯತ್ನವನ್ನು ಮಾಡಬೇಕು ಮಕ್ಕಳೇ. ನಿಮ್ಮ ಅಭ್ಯಾಸ ಪುಸ್ತಕದ ಮೆಟ್ಟಿಲು ಸಂಖ್ಯೆ 48ರಲ್ಲಿ ಆಹಾರದ ವೈವಿಧ್ಯತೆ ಕಲಿಕಾಂಶಕ್ಕೆ ಸಂಬಂಧಿಸಿದಂತೆ
ಒಂದಿಷ್ಟು ಅಂಶಗಳನ್ನು ನೀವು ಪುನಃ ನೆನಪು ಮಾಡ್ಕೊಳ್ಳೋದಕ್ಕೆ ನೀಡಲಾಗಿದೆ. ನೋಡಿ, ಅಲ್ಲಿ ಸಸ್ಯಜನ್ಯ ಆಹಾರ, ಪ್ರಾಣಿಜನ್ಯ ಆಹಾರ, ಆಹಾರ ತಯಾರಿಸಲು ಬಳಸುವ ಇಂಧನಗಳು, ಆಹಾರ ತಯಾರಿಸುವ ಪರಿಕರಗಳು, ಸಸ್ಯಾಹಾರಿ, ಮಾಂಸಾಹಾರಿ ಮತ್ತು ಮಿಶ್ರಾಹಾರಿ ಪ್ರಾಣಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಲಾಗಿದೆ. ಮಕ್ಕಳೇ, ನೀವು ಇದನ್ನು ಅಭ್ಯಾಸವನ್ನು ಮಾಡಬೇಕು. ಜೊತೆಗೆ ಒಮ್ಮೆ ನಿಮ್ಮ ಪುಸ್ತಕದಲ್ಲೂ ಕೂಡ ನೀವು ಅದನ್ನು ಬರಿಬೇಕು. ಹಾಗೆ ನಿಮ್ಮ ಅಭ್ಯಾಸ ಪುಸ್ತಕದ ಮೆಟ್ಟಿಲು ಸಂಖ್ಯೆ 49ರಲ್ಲಿ ಆಹಾರ ವೈವಿಧ್ಯತೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನಾವಳಿಯನ್ನು ಕೂಡ ನೀಡಲಾಗಿದೆ. ಮಕ್ಕಳೇ, ಇಲ್ಲಿ 1ನೇ ಮೇನ್ನಲ್ಲಿ ಗಮನಿಸಿರುತ್ತಿರುವ ಹಾಗೆ ಕೆಳಗಿನವುಗಳನ್ನು ಹೊಂದಿಸಿ ಬರೆ ಅಂತ ನೀಡಲಾಗಿದೆ. ಅಲ್ಲಿ ಒಂದಿಷ್ಟು ಪದಗಳನ್ನು 2 ಪಟ್ಟಿಗಳಲ್ಲಿ ನೀಡಲಾಗಿದೆ. 1ನೇ ಪಟ್ಟಿಯಲ್ಲಿ ಸರಿ ಹೊಂದುವಂತಹ ಪದಕ್ಕೆ 2ನೇ ಪಟ್ಟಿಯಲ್ಲಿರ್ತಕ್ಕಂಥ ಪದವನ್ನು ನೀವು ಹೊಂದಿಸಬೇಕು. ಉದಾಹರಣೆಗೆ ನೋಡಿ, ಅಡುಗೆ ಅನಿಲ. ಅಡುಗೆ ಅನಿಲ ಅಂದರೆ ಸೀಮೆಎಣ್ಣಿನ ಸಿಲಿಂಡರ್, ಕಟ್ಟಿಗೆ, ಸಗಣಿನ ಅಥವಾ ಸೂರ್ಯನ ಶಾಖನ ಮಕ್ಕಳೇ? ಹೌದು, ಅಡುಗೆ ಅನಿಲ ಅಂದರೆ ಸಿಲಿಂಡರ್. ಮಕ್ಕಳೇ, ಇದೇ ಥರ ಇನ್ನುಳಿದ ಪದಗಳಿಗೂ ಕೂಡ ನೀವು ಸರಿ ಪದಗಳನ್ನು ಹೊಂದಿಸಬೇಕು. ಅದೇ ರೀತಿ 2ನೇ ಮೇನಿನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಶ್ನೆಗಳನ್ನು ನೀಡಲಾಗಿದೆ. ಜೊತೆಗೆ ಸೂಕ್ತ ಜಾಗವನ್ನು ಕೂಡ ಅಲ್ಲಿ ಬಿಡಲಾಗಿದೆ. ಪ್ರಶ್ನೆಗಳನ್ನು ಒಮ್ಮೆ ಓದ್ತೀನಿ, ನೋಡ್ತಾ ಹೋಗಿ ಮಕ್ಕಳೇ. ಆಹಾರ ಸೇವಿಸುವ ಆಧಾರದ ಮೇಲೆ ಪ್ರಾಣಿಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ ತಿಳಿಸು ಅಂತ ನೀಡಲಾಗಿದೆ. ನಿಮಗೀಗಾಗಲೇ ತಿಳ್ಕೊಂಡಿದ್ದೀರಾ ಪ್ರಾಣಿಗಳನ್ನು ನಾವೆಷ್ಟು ರೀತಿಯಾಗಿ ವರ್ಗೀಕರಿಸಿದ್ದೀವಿ ಅಂತ. ಅದನ್ನು ಬರಿಬೇಕು ಮಕ್ಕಳೇ. ಹಾಗೆ ನಾಯಿ, ಬೆಕ್ಕು ಇವು ಮಿಶ್ರಾಹಾರಿ ಪ್ರಾಣಿಗಳು. ಯಾಕೆ ಅನ್ನೋದು ನಿಮ್ಗೆ ಉತ್ತರ ಗೊತ್ತಿದೆ ಅಲ್ವಾ ಮಕ್ಕಳೇ? ನಂತರದ ಪ್ರಶ್ನೆ, ಸಸ್ಯ ಮೂಲ ಆಹಾರ ಎಂದರೇನು? 3 ಉದಾಹರಣೆ ಕೊಡಿ ಅಂತ ನೀಡಲಾಗಿದೆ. ಹಾಗೆ 4ನೇ ಪ್ರಶ್ನೆ, ಹಸಿಯಾಗಿ ತಿನ್ನುವಂತಹ ಆಹಾರ ಪದಾರ್ಥಗಳು ಯಾವುವು ಹೆಸರಿಸುವಂತ ನೀಡಲಾಗಿದೆ. ಹಾಗೂ 5ನೇ ಪ್ರಶ್ನೆ, ಯಾವುದಾದರೂ 4 ಮಾಂಸಾಹಾರಿ ಪ್ರಾಣಿಗಳ ಹೆಸರನ್ನು ಬರೆಯಿರಿ ಅಂತಿದೆ. ಮಕ್ಕಳೇ, ಹಿಂದಿನ ಕಲಿಕಾಂಶವನ್ನು ನೆನಪಿಸ್ಕೊಳ್ತಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಮಕ್ಕಳೇ, ಮೆಟ್ಟಿಲು ಸಂಖ್ಯೆ 50ರಲ್ಲೂ ಕೂಡ ಪ್ರಶ್ನಾವಳಿಯನ್ನು ನೀಡಲಾಗಿದೆ. ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಬರೀಬೇಕು. ನೋಡಿ, 1ನೇ ಪ್ರಶ್ನೆ, ಅಡುಗೆ ತಯಾರಿಸಲು ಬಳಸುವ 4 ಪರಿಕರಗಳನ್ನು ಬರೆಯಿರಿ ಅಂತಿದೆ. ನಮಗೆ ಯಾವ್ಯಾವ ಪರಿಕರಗಳು ಬೇಕು ಅದನ್ನು ನೀವು ಪಟ್ಟಿ ಮಾಡಬೇಕು ಮಕ್ಕಳೇ. 2ನೇದು, ಪರಿಸರ ಸ್ನೇಹಿ ಇಂಧನಗಳನ್ನು ಹೆಸರಿಸಿ ಅಂತಿದೆ. ನಾವು ಕಲಿಕಾಂಶದಲ್ಲಿ ತಿಳ್ಕೊಂಡಿದ್ದೀವಿ ಯಾವುದು ಪರಿಸರ ಸ್ನೇಹಿ ಇಂಧನಗಳು ಅಂತ, ಅದನ್ನು ನೀವು ಬರಿಬೇಕು ಮಕ್ಕಳೇ. 3ನೇ ಪ್ರಶ್ನೆ, ಪ್ರೆಷರ್ ಕುಕ್ಕರ್ ಬಳಸುವುದರಿಂದ ಆಗುವ ಅನುಕೂಲವೇನು ವಿವರಿಸಿ. ಈ ಪ್ರಶ್ನೆಗೂ ಕೂಡ ನೀವು ಉತ್ತರಿಸಬೇಕು. 4ನೇ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಲು ಯಾರು ಯಾರು ಸಹಕರಿಸ್ತಾರೆ ಹೆಸರಿಸಿ. ಮಕ್ಕಳೇ, ಇದು ನಿಮ್ಮ ಮನೆಯಲ್ಲಿ ಇರುವ ವೈಯಕ್ತಿಕವಾಗಿ ನಿಮ್ಮ ಮನೆಯಲ್ಲಿ ಯಾರು ಅಡುಗೆಗೆ ಸಹಕರಿಸ್ತಾರೆ ಅನ್ನೋದನ್ನು ನೀವು ಬರಿಬೇಕು. 5ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಸ್ಯ ಮೂಲ ಆಹಾರ, ಪ್ರಾಣಿ ಮೂಲ ಆಹಾರಗಳನ್ನು ವಿಂಗಡಿಸಿ ಬರೆಯಿರಿ ಅಂತ ನೀಡಲಾಗಿದೆ. ಅಲ್ಲೊಂದಿಷ್ಟು ಆಹಾರ ಪದಾರ್ಥಗಳನ್ನು ಕೂಡ ನೀಡಲಾಗಿದೆ. ನೀವು ನೆನಪು ಮಾಡ್ಕೊಳ್ತಾ ಅದು ಸಸ್ಯ ಮೂಲವಾಗಿದ್ದರೆ ಸಸ್ಯ ಮೂಲದ ಚಿತ್ರದ ಮುಂಭಾಗದಲ್ಲಿ ಆ ಸಸ್ಯ ಮೂಲ ಪದಾರ್ಥಗಳನ್ನು, ಆಹಾರಗಳನ್ನು ಬರಿಬೇಕು. ಹಾಗೆ ಪ್ರಾಣಿ ಮೂಲ ಆಹಾರವಾಗಿದ್ದರೆ ಪ್ರಾಣಿ ಮೂಲ ಅನ್ನುವಂಥ ಒಂದು ಚಿತ್ರದ ಬಾಣದ ಗುರುತಿನ ಮುಂದೆ ಆ ಆಹಾರವನ್ನು ನೀವು ಬರೀಬೇಕು ಮಕ್ಕಳೇ. ಹಾಗೆ ಮೆಟ್ಟಿಲು ಸಂಖ್ಯೆ 51ರಲ್ಲಿಯೂ ಕೂಡ ಒಂದು ಪ್ರಶ್ನಾವಳಿಯನ್ನು ನೀಡಲಾಗಿದೆ. ಇಲ್ಲಿ ಒಂದಿಷ್ಟು ಬಾಕ್ಸ್ನಲ್ಲಿ ಪ್ರಾಣಿಗಳನ್ನು ನೀಡಲಾಗಿದೆ. ಆ ಪ್ರಾಣಿಗಳು ಸಸ್ಯಾಹಾರಿನೋ, ಮಾಂಸಾಹಾರಿನೋ ಅಥವಾ ಮಿಶ್ರಾಹಾರಿ ಅನ್ನೋದನ್ನು ನೀವು ವಿಂಗಡಿಸಿ ಬರೀಬೇಕು ಮಕ್ಕಳೇ. ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಒಂದು ಪಟ್ಟಿಯನ್ನು ಕೂಡ ನೀಡಲಾಗಿದೆ. ಆ ಪಟ್ಟಿಯಲ್ಲಿ ಸಸ್ಯಾಹಾರಿ, ಮಾಂಸಾಹಾರಿ ಮತ್ತು ಮಿಶ್ರಾಹಾರಿ ಅಂತ ನೀಡಲಾಗಿದೆ. ನೀವು ಮೇಲ್ಕಂಡ ಪ್ರಾಣಿಗಳನ್ನು ಒಂದೊಂದೇ ನೋಡ್ತಾ ಹೋಗಿ ಅದು ಯಾವ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನೋದನ್ನು ಯೋಚನೆ ಮಾಡಿ ಬರಿಬೇಕು ಮಕ್ಕಳೇ. ಇದಿಷ್ಟು ನಿಮ್ಮ ಯೋಜನಾ ಕಾರ್ಯ ಆಗಿರುತ್ತೆ. ಎಲ್ಲವನ್ನು ಕೂಡ ತಪ್ಪಿಲ್ಲದೆ ದುಂಡಾಗಿ ಸುಂದರವಾಗಿ ಬರೆದು ನಿಮ್ಮ ಸುಗಮ ಕಾರ್ಯಕ್ಕೆ ತೋರಿಸ್ಬೇಕು ಮಕ್ಕಳೇ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.